ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮಲಾಕಿ ಗ್ರಂಥ, ದ ಬುಕ್ ಆಫ್ ಮಲಕಾಯ್, ಚಾಪ್ಟರ್ 4. ಇದು ಮಲಾಕಿ ಗ್ರಂಥದ ಕೊನೆಯ ಒಂದು ಅಧ್ಯಾಯ. ಮಾತ್ರವಲ್ಲದೆ ಹಳೆ ಒಡಂಬಡಿಕೆಯ 39 ಪುಸ್ತಕಗಳಲ್ಲಿ ಕೊನೆಯ ಒಂದು ಅಧ್ಯಾಯವಾಗಿರ್ತದೆ. 4ನೇ ಅಧ್ಯಾಯ ಮಲಾಕಿ ಗ್ರಂಥದಲ್ಲಿ ದೇವರ ವಿಷಯದಲ್ಲಿ 7 ಸಂಗತಿಗಳನ್ನು ನಾವು ನೋಡಿಕೊಳ್ಬೋದು. 7 ಫ್ಯಾಕ್ಟ್ಸ್ ಅಬೌಟ್ ಯಾವೆ, ಯೆಹೋವನ ಕುರಿತಾಗಿ 7 ಸಂಗತಿಗಳು. ಮೊದಲನೇದಾಗಿ ನೋಡುವಾಗ ಆತನ ನಾಮದ ಬಗ್ಗೆ ನಾವು ನೋಡಿಕೊಳ್ತೇವೆ. ಆತನ ನಾಮದ ಬಗ್ಗೆ ದೇವರು ನನ್ನ ನಾಮದಲ್ಲಿ ಎಂಬುದಾಗಿ ಹೇಳುವಾಗ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ಅಂತ ಹೇಳುವಾಗ, ದೇವರ ನಾಮದಲ್ಲಿ ಭಯಭಕ್ತಿ ಇಡುವಂಥ ಒಂದು ಅನುಭವದ ಬಗ್ಗೆ ಇಲ್ಲಿ ಭಕ್ತನು ತಿಳಿಸ್ತಾನೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಮಾತು ನಾವು ಗಮನಿಸಬೇಕು. 4ನೇ ಅಧ್ಯಾಯದ 1ನೇ ವಚನ ಮಲಾಕಿ ಗ್ರಂಥದಲ್ಲಿ ದೇವರು ಹೇಳುವಂಥ ಒಂದು ಮಾತು ಏನಂದರೆ, ಸಕಲ ಅಹಂಕಾರಿಗಳು, ಸಕಲ ಅಹಂಕಾರಿಗಳು ಅಂದರೆ ದೇವರ ನಾಮಕ್ಕೆ ಒಂದು ಕಡೆ ನೋಡಿದರೆ ದೇವರ ನಾಮದಲ್ಲಿ ಭಯಭಕ್ತಿ ಉಳ್ಳವರು, ಇನ್ನೊಂದು ಕಡೆ ನೋಡುವಾಗ ಅಹಂಕಾರಿಗಳು ತಗ್ಗಿಸಿಕೊಳ್ಳುವಾಗ ದೇವರ ನಾಮದಲ್ಲಿ ಭಯಭಕ್ತಿ ಉಳ್ಳವರಾಗ್ತಾರೆ. ದೇವರ ನಾಮದಲ್ಲಿ ಭಯಭಕ್ತಿ ಇಲ್ಲದವರು ಅಹಂಕಾರಿಗಳಾಗ್ತಾರೆ. ದೇವರ ಭಯ ಅಂದರೆ ಏನು ಎಂಬುದಾಗಿ ನೋಡುವಾಗ ಜ್ಞಾನೋಕ್ತಿಯಲ್ಲಿ ಒಂದು ಸ್ಪಷ್ಟ ಅರ್ಥ ಕೊಡಲಾಗಿದೆ. ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಜ್ಞಾನೋಕ್ತಿ 8ನೇ ಅಧ್ಯಾಯದ 13ನೇ ವಚನದಲ್ಲಿ ಈ ರೀತಿಯಾಗಿದೆ. ಯೆಹೋವನ ಭಯವು ಅಂದರೆ ಭಯಭಕ್ತಿ ಅಂತ ನೋಡಿದ್ವಲ್ಲ ಮಲಾಕಿ 4ರಲ್ಲಿ, ಅದೇ ಒಂದು ಮಾತು ಇಲ್ಲಿ ಜ್ಞಾನೋಕ್ತಿ 8:13ನಲ್ಲಿ ಅರಸನಾದ ಸೊಲೊಮೋನನು ಹೇಳುವಂಥದ್ದು, ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಎಂಥ ಪಾಪಗಳ ದ್ವೇಷ ಅಂತ ಕೇಳ್ತೀರಾ? ಅದೇ ವಚನದಲ್ಲಿದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ, ಇವುಗಳನ್ನು ಹಾಗೆ ಮಾಡುವಂತೆ ಮಾಡ್ತದೆ. ಮುಖ್ಯವಾಗಿ 4 ವಿಷಯಗಳು. 4ನೇ ಅಧ್ಯಾಯ ಮಲಾಕಿ ಗ್ರಂಥದಲ್ಲಿ ದೇವರ ಬಗ್ಗೆ 7 ಸಂಗತಿಗಳನ್ನು ನಾವು ನೋಡಿಕೊಳ್ತಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ಆತನ ನಾಮದ ಬಗ್ಗೆ. ಇನ್ನೊಂದು ವಾಕ್ಯ ಕೂಡ ನನಗೆ ನೆನಪಿಗೆ ಬರ್ತಾ ಇದೆ. 2ನೇ ಪೂರ್ವಕಾಲ ವೃತ್ತಾಂತ ಮತ್ತು ನಾಮ ಅಂತ ಹೇಳಿದಾಗ ಆ ವಾಕ್ಯ ಈಗ ತಾನೇ ನೆನಪಾಯಿತು. ನೋಡೋಣ ಬನ್ನಿರಿ ಏನಿದೆ ಅಂತ ಹೇಳ್ಬಿಟ್ಟು. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದಲ್ಲಿ ಮತ್ತು 14ನೇ ವಚನ, ನನ್ನವರೆಂದು ಹೆಸರುಗೊಂಡ, ನನ್ನ ನಾಮ ಅಂತ ಹೇಳಿದ್ರಲ್ಲ, ಇಲ್ಲಿ ಕೂಡ ಅದೇ ಮಾತು ನೋಡ್ರಿ. ನನ್ನವರೆಂದು ನಾಮಗೊಂಡ ಅಥವಾ ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು
ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸೋದಾದರೆ, ವಾವ್, ಕನ್ನಡದಲ್ಲಿ 5 ವಿಷಯಗಳಿದೆ, ಭಾಳ ಚೆನ್ನಾಗಿದೆ ಅದು. ಆ ರೀತಿಯಾಗಿ ಮಾಡಿದರೆ ದೇವರೇನು ಹೇಳ್ತಾರೆ, ನಾನು ಪರಲೋಕದಿಂದ ಲಾಲಿಸಿ, 1, ಅವರ ಪಾಪಗಳನ್ನು ಕ್ಷಮಿಸಿ, 2ನೇದು ಅವರ ದೇಶದಲ್ಲಿ ಆರೋಗ್ಯವನ್ನು ಉಂಟು ಮಾಡುವೆನು. ಗ್ರೇಟ್. ಆದ ಕಾರಣ ಇಂದು ನಾವು ಮಲಾಕಿ ಗ್ರಂಥ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಾಗ ದೇವರ ನಾಮದ ಬಗ್ಗೆ ಒಂದು ವಿಷಯ ನಾವು ಕಲಿತಿದ್ದೇವೆ. ಈಗ 2ನೇದಾಗಿ ಇನ್ನೊಂದು ವಿಷಯ ದೇವರ ಬಗ್ಗೆ ನಾವು ಕಲೀಲಿಕ್ಕೆ ಉಂಟು. ಅದೇನಂತ ಹೇಳಿದರೆ 2ನೇ ಅಧ್ಯಾಯ 4ನೇ ಅಧ್ಯಾಯ ಮಲಾಕಿ ಗ್ರಂಥ 2ನೇ ವಚನದಲ್ಲಿ ಆತನ ನೀತಿ ಎಂಬ ಸೂರ್ಯನು. ಇಲ್ಲಿ ಧರ್ಮ ಅಂತ ಹೇಳಿಬಿಟ್ಟು ಬರೆದಿದೆ 4:2. ಅದರ ಅರ್ಥ ಏನಂದರೆ ಆತನ ನೀತಿ ಎಂಬುದಾಗಿ, ಹಿಸ್ ರೈಚಸ್ನೆಸ್. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಅಥವಾ ದೇವರ ನೀತಿ ಎಂಬ ಸೂರ್ಯನು. ನೀತಿ ಸೂರ್ಯ ಯಾರಿದು? ಯೇಸು ಕ್ರಿಸ್ತನಿಗೆ ಒಂದು ಹೆಸರು. 200 ಹೆಸರುಗಳು ಒಬ್ಬರು ಲಿಸ್ಟ್ ಮಾಡಿದ್ದಾರೆ ಯೇಸು ಕ್ರಿಸ್ತನಿಗೆ. ಮಾರ್ಗವು, ಸತ್ಯವು, ಜೀವವು, ಒಳ್ಳೆ ಕುರುಬನು, ಮನ್ನ, ಆದಿ ಅಂತ್ಯವು, ಇಮ್ಮಾನುವೇಲನು. ಅದರಲ್ಲಿ ಇನ್ನೊಂದು ಹೆಸರು ನೀತಿವೆಂಬ ಸೂರ್ಯ. ಅವೆರಡು ಒಟ್ಟು ಸೇರಿಸಿದೆ ನೀತಿ ಸೂರ್ಯ, ಸನ್ ಆಫ್ ರೈಚಸ್ನೆಸ್, SUN, ನೀತಿ ಸೂರ್ಯ. ನೀತಿ ಸೂರ್ಯನು ಏನು ಮಾಡ್ತಾನೆಂಬುದಾಗಿ ನೋಡುವಾಗ ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ವಾವ್, ಭಾಳ ಚೆನ್ನಾಗಿದೆ ಈ ವಾಕ್ಯ. ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂದರೆ ದೇವರ ನಾಮದಲ್ಲಿ. ದೇವರ ನಾಮದಲ್ಲಿ ನಾವು ಭಯಭಕ್ತಿ ಇಡುವಾಗ ನೀತಿ ಸೂರ್ಯನು ಸ್ವಸ್ಥತೆಯ ಕಿರಣಗಳುಳ್ಳವನಾಗಿ ಮೂಡುವನು. ಇನ್ನೊಂದು ಸಾರಿ ಅದನ್ನು ಹೇಳ್ತೇನೆ, ಅದನ್ನು ಮಿಸ್ ಮಾಡ್ಕೋಬಾರ್ದು. ನಾನು ಯಾವಾಗ ದೇವರ ನಾಮದಲ್ಲಿ ಭಯಭಕ್ತಿ ಉಳ್ಳವನಾಗಿರ್ತೇನೋ ಆಗ ದೇವರು ಯೇಸು ಕ್ರಿಸ್ತನೆಂಬ ನೀತಿ ಸೂರ್ಯನ ಮುಖಾಂತರವಾಗಿ ನನಗೆ ಸ್ವಸ್ಥತೆಯ ಕಿರಣಗಳು. ಸೂರ್ಯನಿಗೆ ಎಷ್ಟು ಕಿರಣಗಳು, ಆ ಸ್ವಸ್ಥತೆಯ ಕಿರಣಗಳು, ಅವೆಲ್ಲ ಕಿರಣಗಳು ಸ್ವಸ್ಥತೆಯ ಕಿರಣಗಳು. ಸ್ವಸ್ಥತೆಯ ಕಿರಣಗಳು ಎಂಥ ಕಿರಣ? ಸ್ವಸ್ಥತೆಯ ಕಿರಣಗಳನ್ನು ನನ್ನ ಮೇಲೆ ಬೀಳುವಂತೆ ಮಾಡ್ತಾನೆ. ಆಗ ನಾನು ಸ್ವಸ್ಥನಾಗುತ್ತೇನೆ. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. ಒಳ್ಳೆ ಸ್ವಸ್ಥತೆ ಸಿಕ್ಬಿಡ್ತಂದ್ರೆ ಕುಣಿದಾಡ್ತೇವೆ, ಸಂತೋಷ ಪಡ್ತೇವೆ. ಅಷ್ಟೇ ಅಲ್ಲ, ಆ ಆತ್ಮಿಕ ಸ್ವಸ್ಥತೆಯನ್ನು ನೀತಿ ಕಿರಣನು ನಮಗೆ ಕೊಡುವಾಗ ಆಗುವಂಥದ್ದು 3ನೇ ಸಂಗತಿ ಸ್ವಸ್ಥತೆ, ಕುಣಿದಾಡುವಿಕೆ, 3ನೇದು ಜಯ. ಯಾಕಂದರೆ ನೀವು ಕೊಟ್ಟಿಗೆಯಿಂದ ಭಾಳ ಕಾಲ 1 ವಾರ ಕಟ್ಟಿ ಹಾಕಿಬಿಟ್ಟಂಥ ಕರುವನ್ನು, ಆ ಕರುಗಳನ್ನು ಬಿಚ್ಚಿಬಿಡುವಾಗ ಅದು ಹೊರಟು ಹೋಗಿ ಬಂದು ಕುಣಿದಾಡ್ತದೆ. ಆ ರೀತಿಯಾಗಿ ನಾವು ಕೂಡ ಬಿಡುಗಡೆ ನಮಗೆ ಲಭ್ಯವಾಗ್ತದೆ. ಅಷ್ಟೇ ಅಲ್ಲ, ದುಷ್ಟರನ್ನು ತುಳಿದು ಬಿಡುವಿರಿ, ಜಯ. ಹಾಗಾದರೆ 3 ಆಶೀರ್ವಾದ ನೀತಿಯ ಸೂರ್ಯನಿಂದ, ಯೇಸು ಕ್ರಿಸ್ತನೆಂಬ ನೀತಿ ಸೂರ್ಯನಿಂದ ಸ್ವಸ್ಥತೆ, ಬಿಡುಗಡೆ ಮತ್ತು ಜಯ. ದುಷ್ಟರನ್ನು ತುಳಿದು ಬಿಡುವಿರಿ ಅಂತ ಹೇಳ್ಬಿಟ್ಟು ನೋಡುವಾಗ ಈ 3 ವಿಧವಾದಂಥ ಶತ್ರುಗಳು ನಮಗಿದ್ದಾರೆ. ದುಷ್ಟರು, ಮಾನವೀಯ ದುಷ್ಟರು, ಪೈಶಾಚಿಕ ದುಷ್ಟರು, ಅಂತರಂಗದ ದುಷ್ಟರು. ಮಾನವೀಯ ದುಷ್ಟರು ಅಂತ ಹೇಳಿದ್ರೆ
ಮನುಷ್ಯರು ನಮಗೆ ವಿರುದ್ಧವಾಗಿ ಬೇಕಂತ ದುಷ್ಟತನ ಮಾಡುವಂಥ ದುಷ್ಟರು. ಎರಡನೇದು ಪೈಶಾಚಿಕ ದುಷ್ಟರು, ದುರಾತ್ಮಗಳು ದುಷ್ಟರೇ. ಅದಕ್ಕಿಂತಲೂ ಕೆಡುಕಾದದ್ದು ಅಥವಾ ವಂಚಕವಾದದ್ದು ಇನ್ನೊಂದು ನಮ್ಮ ಅಂತರಂಗದ ದುಷ್ಟರು. ಅಂತರಂಗದ ದುಷ್ಟರು ಯಾರಪ್ಪ? ಅದು ಕೋಪ, ಗರ್ವ, ಕಾಮ, ಕ್ರೋಧ, ಮತ್ಸರ ಇತ್ಯಾದಿ ಇತ್ಯಾದಿ. ಚಿಂತೆ ಕೂಡ ಸೇರಿಸ್ಕೋಬೋದು, ಭಯ ಕೂಡ ಸೇರಿಸ್ಕೋಬೋದು. ಆರೋಗ್ಯಕರವಾದ ಭಯ ಇದೆ, ದೇವರ ಭಯದ ಬಗ್ಗೆ ನಾವು ನೋಡಿದ್ವಿ. ಆದರೆ ಅನಗತ್ಯವಾದಂಥ ಪೈಶಾಚಿಕವಾದಂಥ ಭಯ ಬೇಕಾಗಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಆಗಾಗ ಹೇಳಿದಂಥ ಮಾತು, ಹಳೆ ಒಡಂಬಡಿಕೆಯಲ್ಲಿ ಕೂಡ ತಂದೆ ದೇವರು ಹೇಳಿದಂಥ ಮಾತು, ಪವಿತ್ರಾತ್ಮನಿಂದ ಭಯಪಡಬೇಡ, ಹೆದರದಿರು, ದಿಗ್ಭ್ರಮೆಗೊಳ್ಳದಿರು. ಯೆಶಾಯ 41:10 ಇತ್ಯಾದಿ. ಸರಿ, ಮುಂದೆ ನಾವು ಏನು ನೋಡ್ತಾ ಇದ್ದೀವಿ ಮಲಾಕಿ 4ನೇ ಅಧ್ಯಾಯದಲ್ಲಿ ಅಂತ ಹೇಳ್ಬಿಟ್ಟು ನೋಡುವಾಗ, ಮಲಾಕಿ 4ರಲ್ಲಿ ಯೆಹೋವನ ಸದಾ ಇರುವಾತನ ಸಪ್ತ ಸಂಗತಿಗಳು ಅಥವಾ ಸಪ್ತ ಆಶೀರ್ವಾದಗಳು ಅಂತ ನಾವು ಹೇಳೋಣ. ಸಂಗತಿಗಳನ್ನೋಕ್ಕಿಂತಲೂ ನನಗೆ ಯಾಕೋ ಆಶೀರ್ವಾದ ಅನ್ನೋದು ಚೆನ್ನಾಗಿ ಕಾಣ್ತದೆ. ಯಾಕಂದರೆ ಇದು ಕೊನೆಯ ಅಧ್ಯಾಯವಾಗಿರೋದರಿಂದ ದೇವರು ಸಪ್ತಾಶೀರ್ವಾದಗಳು ಯೆಹೋವನ ಸದಾ ಇರುವಾತನ. ಯಾಕೆ ಸದಾ ಇರುವಾತನ ಅಂತ ಹೇಳ್ತಾರೆ ಅಂದರೆ ಈ ಸಪ್ತ ಆಶೀರ್ವಾದಗಳು ಸದಾ ಇರುತ್ತೆ ಅಂತ ಹೇಳ್ಬಿಟ್ಟು. ಯೆಹೋವನ ಸಪ್ತಾಶೀರ್ವಾದಗಳಲ್ಲಿ ಮೊದಲನೇದು ಆತನ ನಾಮ, ಎರಡನೇದು ಆತನ ನೀತಿ ಸೂರ್ಯನು, ಮೂರನೇದು ಆತನ ದಿನ. 4ನೇ ಅಧ್ಯಾಯ ಮಲಾಕಿ 3ನೇ ವಚನದಲ್ಲಿ ಎಂಥ ದಿನ ಅಂತ ಬರೆದಿದೆ ನೋಡಿ, ನಾನು ಕಾರ್ಯ ಸಾಧಿಸುವ ದಿನ. ಆತನು ಕಾರ್ಯ ಸಾಧಿಸುವ ದಿನ ಎಂಬುದಾಗಿ ನೋಡುವಾಗ, ಎಂಥ ಕಾರ್ಯ ಸಾಧಿಸುವ ದಿನ ಎಂಬುದಾಗಿ ಒಂದು ಸಂದೇಹ ನಮಗಿರ್ಬೋದಲ್ಲ. ಆದ ಕಾರಣ ಅದು ಎಂಥ ದಿನ ಅಂತ ಹೇಳ್ಬಿಟ್ಟು 2ನೇ ಕೊರಿಂಥ 6ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಬೋದು. ಅದು ನನಗೆ ಭಾಳ ಇಷ್ಟವಾದಂಥ ಒಂದು ವಾಕ್ಯ. ಎಷ್ಟೋ ಸಾರಿ ಅದನ್ನು ಓದಿದ್ದೇನೆ, ಅದರ ಅರ್ಥ ಗೊತ್ತಿರಲಿಲ್ಲ. ಈಗ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. 2ನೇ ಕೊರಿಂಥ 6ನೇ ಅಧ್ಯಾಯದಲ್ಲಿ ನೋಡುವಾಗ, ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಪೌಲನು ಕೊಟ್ಬಿಟ್ಟು 2ನೇ ವಚನದಲ್ಲಿ, ತಕ್ಷಣ ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು. ರಕ್ಷಣಾ ದಿನದಲ್ಲಿ, ಎಂಥ ದಿನ? ದೇವರು ಕಾರ್ಯ ಸಾಧಿಸುವ ದಿನ ಅಂದರೆ ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನೆ. ದೇವರು ಸಾಧಿಸುವ ದಿನ, ಸಹಾಯಿಸುವ ದಿನ, ರಕ್ಷಣೆಯ ದಿನ. ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನೆ ಎಂದು ದೇವರು ಹೇಳ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆ ಕಾಲ, ಇದೇ ಆ ರಕ್ಷಣೆಯ ದಿನ. ಹಾಗಾದರೆ ಯಾವ ಒಂದು ಸಂದರ್ಭದಲ್ಲಿ ದೇವರು ಇದನ್ನು ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ದೇವರ ಕೃಪೆ ಅಂತ ಹೇಳುವಾಗ ದೇವರ ಒಡಂಬಡಿಕೆ. ಹಾಗಾದರೆ ಆತನು ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ, ಸಿದ್ಧನಾಗಿದ್ದಾನೆ, ಲಭ್ಯನಾಗಿದ್ದಾನೆ. ಅದನ್ನು ನಾವೇ ಆತನ ಸಹಾಯ ತಕ್ಕೊಳ್ಳಿಲ್ಲ. ಸರಿ, 4ನೇ ವಚನ, 4ನೇ ಅಧ್ಯಾಯ, 4ನೇ ದೇವರ ಆಶೀರ್ವಾದ ಅದೇನೆಂದರೆ, ನಿಮಗಾಗಿ ಓದ್ತೇನೆ. ಮಲಾಕಿ 4:4, ನನ್ನ ಸೇವಕನಾದ ಮೋಶೆಯ ಧರ್ಮಶಾಸ್ತ್ರವನ್ನು ಎಂಬುದಾಗಿ. 4ನೇ ಆಶೀರ್ವಾದ ಏನೆಂಬುದಾಗಿ ನೋಡುವಾಗ, ಸೇವಕರು, ದೇವರ ಸೇವಕನೆಂಬ ಆಶೀರ್ವಾದ. ಮೋಶೆ ಮುಖಾಂತರವಾಗಿ ನಮಗೆ ಎಷ್ಟು ಆಶೀರ್ವಾದ! 560 ಸಾರಿ ದೇವರ
ವಾಕ್ಯವನ್ನು, ದೇವರ ಸ್ವರವನ್ನು ಕೇಳಿಸ್ಕೊಂಡು ಬರೆದಂಥ ವ್ಯಕ್ತಿ ಮೋಶೆ. ಆಶ್ಚರ್ಯ. ಅಷ್ಟೇ ಅಲ್ಲ, ಮೋಶೆಯ ಬಗ್ಗೆ ಒಂದು ಮಾತು ನಾನು ಹೇಳಲೇಬೇಕು. ಏನು ಆಶೀರ್ವಾದವಾಗಿದ್ದಾನೆ, ಎಂಥ ಆಶೀರ್ವಾದ ದೇವರ ಸೇವಕನು ಅಂತ ಹೇಳ್ಬಿಟ್ಟು ನೋಡುವಾಗ ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ತಾನೇ ಹೇಳಿದಂಥ ಒಂದು ಮಾತು. ಅರಣ್ಯಕಾಂಡ 12ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿದೆ. ಈ ಮೋಶೆಯ ವಿಷಯದಲ್ಲಿ ಈ ಮೋಶೆ 3ನೇ ವಚನದಲ್ಲಿ ಈ ರೀತಿಯಾಗಿದೆ. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ವಾವ್! ದೇವರಾತ್ಮನು ಒಂದು ಮಾತನ್ನು ಇಲ್ಲಿ ಹೇಳಿರುವಂಥದ್ದನ್ನು ಗಮನಿಸ್ತೇವೆ. ಅದೇನೆಂದರೆ, ಮೋಶೆ ಬಹು ನಮ್ರನಾದಂಥ ವ್ಯಕ್ತಿ ಅಂತೆ ಭೂಮಿಯಲ್ಲಿ. ಆದ ಕಾರಣ ದೇವರಿಗೆ ಏನು ಹೇಳ್ತಿದ್ದಾರೆ 4:4 ಮಲಾಕಿ, ನನ್ನ ಸೇವಕರು. ಹಾಗಾದರೆ ಮೋಶೆ ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಅಂತ ನಾವು ಈಗ ತಾನೇ ನೋಡಿಕೊಂಡೆವು. ಮತ್ತು ಅದೇ ಸಂದರ್ಭದಲ್ಲಿ ಮೋಶೆಯ ತರುವಾಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯ 11:29 ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಎಂಬುದಾಗಿ ಹೇಳಿ ನನ್ನಿಂದ ಕಲಿರಿ ಅಂತ ಹೇಳುವಾಗ, ಈ ಭೂಮಿಯಲ್ಲಿ ಅತ್ಯಂತ ದೀನರು ಇಬ್ಬರು ಹಳೆ ಒಡಂಬಡಿಕೆಯಲ್ಲಿ ಮೋಶೆ, ಅರಣ್ಯಕಾಂಡ 12, ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಕರ್ತನಾದ ಯೇಸು, ಮತ್ತಾಯ 11. ಇವರಿಬ್ಬರೂ ಸೇರಿ ಭೇಟಿಯಾಗ್ತಾರೆ, ಸಂಧಿಸ್ತಾರೆ ಮತ್ತಾಯ 17. ಆದರೆ ಇಬ್ಬರ ಹಾಡುಗಳ ಕುರಿತಾಗಿ ಪ್ರಕಟಣೆ 15:3 5ನೇದಾಗಿ ಸಪ್ತ ಆಶೀರ್ವಾದಗಳು ಮಲಾಕಿ 4ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ನೋಡುವಾಗ ಇಸ್ರಾಯೇಲರಿಗೋಸ್ಕರವಾಗಿ ಮೋಶೆಗೆ ನೇಮಿಸಿದ ನಿಯಮ ವಿಧಿಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಹಾಗಾದರೆ 5ನೇ ಆಶೀರ್ವಾದ ದೇವರ ವಾಕ್ಯ, ಅವುಗಳಲ್ಲಿ ನಿತ್ಯ ಜೀವ ಇದೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹಳೆ ಒಡಂಬಡಿಕೆ ಕುರಿತಾಗಿ ಯೋಹಾನ 5:39 ಹೇಳುವಂಥದ್ದು ಬಹಳ ಆಶ್ಚರ್ಯ. ಮತ್ತು ಅದು ರಕ್ಷಣೆಯನ್ನು ಹೊಂದಿಸುವಂಥ ಒಂದು ಜ್ಞಾನ ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡದಿಂದ ಮಲಾಕಿವರೆಗೆ ಇದೆ ಅಂತ ಹೇಳ್ಬಿಟ್ಟು 2ನೇ ತಿಮೋತಿ 3:15 ಪೌಲನು ತಿಮೋತಿಗೆ ಹೇಳ್ತಾನೆ. ಅದನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. 6ನೇದಾಗಿ ನೋಡುವಾಗ ನಾನು ಬಂದು ಅಂತ ಹೇಳುವಾಗ ಆತನ ಬರುವಿಕೆ, ಅದು ಒಂದು ಆಶೀರ್ವಾದ, ಅದು ಮುಕ್ತಾಯ. ಎಲ್ಲ ಶಾಪ ಆತನು ತೆಗೆದುಕೊಂಡು ಆಯಿತು ಶಿಲುವೆ ಮೇಲೆ ಯೇಸು ಕರ್ತನು. ಆದರೆ ಆತನು ಬಂದಾಗ ಲೋಕದ ಶಾಪ ಕೂಡ, ರೋಮ 8 ಬರೆದಿರುವ ಹಾಗೆ ಸೃಷ್ಟಿಗಿರುವಂಥ ಶಾಪ ಕೂಡ ಹೋಗಿ ದೇವರ ಮಕ್ಕಳಿಗಿರುವ ಆಶೀರ್ವಾದದಲ್ಲಿ ಸೃಷ್ಟಿ ಕೂಡ ಭಾಗಿಯಾಗ್ತದೆ ಆತನ ಬರುವಿಕೆ. ಕೊನೆಯದಾಗಿ ಆತನ ಪ್ರವಾದಿ 5ನೇ ವಚನ ಮತ್ತು 6ನೇ ವಚನದಲ್ಲಿ ಪ್ರವಾದಿಯಾದ ಎಲಿಯನ ಬಗ್ಗೆ ಇಲ್ಲಿದೆ. ಎಲಿಯನ ಆಶೀರ್ವಾದ ಏನಂತ ಕೇಳಬೇಕಾ? 6ನೇ ವಚನದಲ್ಲಿದೆ ನೋಡ್ರಿ. ತಂದೆಗಳ ಮನಸ್ಸು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸು ತಂದೆಗಳ ಕಡೆಗೂ ತಿರುಗಿಸುವಂಥದ್ದೇ ಆಶೀರ್ವಾದ. ಎಂಥ ಆಶೀರ್ವಾದ? ಪ್ರವಾದಿ ಆಶೀರ್ವಾದ. ಹೌದು, ಪ್ರವಾದಿಯಾದಂಥ ಈ ಎಲಿಯನು ದೊಡ್ಡ ಅದ್ಭುತವನ್ನು ಮಾಡಿದ, ಪರಲೋಕದಿಂದ ಬೆಂಕಿಯನ್ನೇ ಬರಮಾಡಿದ, ಸುಮಾರು 16 ಮಹತ್ ಕಾರ್ಯಗಳನ್ನು ಆತನು ಮಾಡಿದ. ಆದರೆ ಅವೆಲ್ಲವುಗಳಲ್ಲಿ ಮಹಾ ಅದ್ಭುತ ತಂದೆ ಮಕ್ಕಳಿಗೆ ಒಮ್ಮನಸ್ಸು ತರುವಂಥದ್ದು, ತಂದೆ ಮಕ್ಕಳಿಗೆ ಒಂದಾಗುವಂಥದ್ದು, ಒಂದು ಮನಸ್ಸು. ಯೋಹಾನ 17 ಬರೆದಿರುವ ಹಾಗೆ ತಂದೆ ಮಗ ಒಂದಾಗಿರುವಂತೆ ತಂದೆಗಳು ಮಕ್ಕಳು ಒಂದಾಗಿರುವಂಥ ಆಶೀರ್ವಾದದಿಂದ ಮುಕ್ತಾಯವಾಗ್ತದೆ. ಮಲಾಕಿ ಗ್ರಂಥ 4ನೇ ಅಧ್ಯಾಯದ 6ನೇ ವಚನ. ಈ ಆಶೀರ್ವಾದ
ದೇವರಾತ್ಮನ ಸಹಾಯದಿಂದ ಮುಂದುವರಿಯಲಿ. ದೇವರಿಗಾಗಿ ಕುಟುಂಬಗಳು ಸಿದ್ಧವಾಗಿರಲಿ. ಮಲಾಕಿ ಗ್ರಂಥ 4ನೇ ಅಧ್ಯಾಯ ಅಷ್ಟೇ ಅಲ್ಲ, ಆದಿಕಾಂಡದಿಂದ ಮಲಾಕಿ 4ನೇ ಅಧ್ಯಾಯದವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.